ಪಾಟೀಲ್ರೆ ಬರೀ ಪಾಟೀಲ್ರೆ ಹೇಳಾಕುಂಟ ಶಾಂತಕ್ಕ ಬಡಿ ದುಡ್ಡು ಕೊಟ್ಲು, ಮುನಿಯಕ್ಕ ಬಡಿ ದುಡ್ಡು ಕೊಟ್ಲು, ಕರಿಯಮ್ಮನ ಕೊಟ್ಲು, ಅದು ಶಿವ ಮಾತ್ರ ಕೊಡ್ಲಿಲ್ಲ ಪಾಟೀಲ್ರೆ. ಶಿವ ಕುಂಟ ಕುಂಟ ಈ ಊರ್ ಜನ ಹಿಂಗೆ ಕುಂಟ. ದುಡ್ಡು ಬೇಕಾದ್ರೆ ಮಾತ್ರ ಅಣ್ಣ ಅಣ್ಣ ಅಂತಾರೆ, ಆಮೇಲೆ ದುಡ್ಡು ಕೇಳಕ್ ಹೋದ್ರೆ ಮನೆ ಒಳಗಡೆ ಹೋಗ್ಬಿಡ್ತಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಇದೇ ನಮ್ ಪರಿಸ್ಥಿತಿ ಕುಂಟ. ದುಡ್ಡು ಕೊಟ್ಟವ್ರಿಗೆ ಇದೇ ಪರಿಸ್ಥಿತಿ. ಪಾಟೀಲ್ರೆ ಶಿವ ಬಡ್ಡಿ ದುಡ್ಡು ಕೊಡಲ್ಲ, ಅಸಲೂನು ಕೊಡಲ್ಲ. 3-4 ಮನೆ ಪಾಟೀಲ್ರೆ. ಊರ್ ಜನ ಹೇಳ್ತಾವ್ರೆ ಊರ್ ಬಿಟ್ಟೋದ ಅಂತ. ಶಿವನ್ಗೆ ಇವತ್ತು ಜಾತ್ರೆ ಸ್ಟಾರ್ಟ್ ಆಯ್ತು ಕುಂಟ. ಗಾಡಿ ತೆಗಿ. ಶಿವ ಒಳಗಡೆನೆ ಇದ್ದಾನೆ ಕಣೋ. ಊರ್ ಬಿಟ್ಟೆಲ್ಲೂ ಹೋಗ್ಲಿಲ್ಲ. ನೀನೇ ಹೇಳಿದ ಊರ್ ಜನ ಅವನ ನೋಡಿಲ್ಲ ಅನ್ಬಿಟ್ಟು, ಆದ್ರೆ ಸುಳ್ಳು. ಒಳಗಡೆ ಅವನೇ. ಹೋಗಿ ತಕೊಂಬ ಅವನ, ಇವತ್ತು ಕತ್ತರಿಸಿ ಬಿಸಾಕೋಣ. ಶಿವ 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 ಬೆಕ್ಕಿಂತರ ಒಳಗಡೆ ಬಚ್ಚಿಕೊಂಡ್ಬಿಟ್ಟಿದ್ಯಾ. ಇವತ್ತು ರೈತ ಮಗನೇ ನಿನಗೆ ಜಾತ್ರೆ. ಪಾಟೀಲ್ರೆ ಇನ್ನು 3 ತಿಂಗಳು ಟೈಮ್ ಕೊಡಿ, ಎಲ್ಲ ದುಡ್ಡು ಕೊಟ್ಬಿಡ್ತೀನಿ. ನಮ್ಮಪ್ಪ ನಿಮ್ಮ ಹತ್ರ ಈಸ್ಕೊಂಡಿರೋ ದುಡ್ಡೆಲ್ಲ ನಾನ್ ಕೊಡ್ತೀನಿ ಪಾಟೀಲ್ರೆ, ನಾನ್ ಕೊಡ್ತೀನಿ. ನನ್ನ ನಂಬಿ ಪಾಟೀಲ್ರೆ, ದೇವ್ರ ಸತ್ವಾಗ್ಲೂ ಕೊಡ್ತೀನಿ. ನಿಮ್ ದುಡ್ಡು ಮಾತ್ರ ನಾನು ಮೋಸ ಮಾಡಲ್ಲ ಪಾಟೀಲ್ರೆ. ಪಾಟೀಲ್ರೆ ಅರ್ಥ ಮಾಡ್ಕೊಳ್ರಿ ಪಾಟೀಲ್ರೆ. ಯಾಕಂದ್ರೆ ಇರೋದು ಇದೊಂದು ಮನೆ, ಇದನ್ನು ಮಾರ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ ಪಾಟೀಲ್ರೆ. ಅರ್ಥ ಮಾಡ್ಕೊಡಿ ಪಾಟೀಲ್ರೆ, ನಿಮ್ ಕಾಲ್ ಹಿಡ್ಕೋತೀನಿ ಪಾಟೀಲ್ರೆ. ಅರ್ಥ ಮಾಡ್ಕೊಡಿ. ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, ನಾನಿಂದ ಸಾಲ ಎಲ್ಲ ತೀರಿಸ್ಬಿಡ್ತೀನಿ ಪಾಟೀಲ್ರೆ. ಅರ್ಥ ಮಾಡ್ಕೊಳ್ರಿ ಪಾಟೀಲ್ರೆ. ಪಾಟೀಲ್ರೆ ಅರ್ಥ ಮಾಡ್ಕೊಳ್ರಿ. ನಿನ್ನಂತ ಜುಡ್ಡಿನ ಮಕ್ಕಳನ್ನ ನಾನು ಎಷ್ಟೋ ನೋಡಿದ್ದೀನಿ ಕಣೋ. ಹೋದ ಪಾಟೀಲ್ರೆ ಶಿವ ಹೋಗ್ಲಿ ಪಾಪ ಅಂತ ನಿನ್ನ ಬಿಡ್ತಾ ಇದೀನಿ. ಇದು ಒಂದ್ಸರಿ ನಿನಗೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದೀನಿ. ಈಗ ನನ್ನ ಹತ್ರ ಈ ತರ ಇಟ್ಕೊಂಡ್ರೆ ಮಗನೇ ನಿನ್ನ ಕತ್ತರಿಸಿ ಬಿಸಾಕ್ಬಿಡ್ತೀನಿ. 2 ತಿಂಗಳು ದುಡ್ಡು ಕೊಟ್ಟು ಬಚಾವಾಗೋದ್ ನೋಡು. ಲೇ ಶಿವ, ಪಟೇಲ್ರು ಹೇಳ್ದಂಗೆ 2 ತಿಂಗಳು ಟೈಮ್ ಕೊಟ್ಟವ್ರೆ. ಅವ್ರು ಹೇಳ್ದಂಗೆ ದುಡ್ಡು ಕೊಟ್ಬಿಡು, ಇಲ್ಲ ಅಂದ್ರೆ ಏನೋಡ ಕತ್ರ ಸಾಕ್ಬಿಡ್ತಾರೆ. ಏನೋಡ ಕತ್ರ ಸಾಕ್ಬಿಡ್ತಾರೆ. ಏಯ್ ಹೋದ. ಕೊನೆಗೆ ನನ್ಗೆ ಎದುರ್ಕೊಂಡು ಶಿವ ಓಡೋದೇ ಬಿಟ್ಟ. ಶಿವು ಕಟ್ಟು ತಾಳಿನ ಕಟ್ಟು. ಸರು ಏನ್ ಮಾತಾಡ್ತಾ ಇದೀಯ ಸರು? ನಾನ್ ಮಾಡಿರೋ ಸಾಲ ನಿನ್ಗೂ ಚೆನ್ನಾಗ್ ಗೊತ್ತಿದ್ರು ನೀನು ನನ್ನೇ ಲವ್ ಮಾಡ್ತೀನಿ, ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ಯಲ್ಲ. ನಿನಗೊಂದ್ ಚೂರಾರು ಬುದ್ಧಿ ಆಯ್ತಾ ಸರು? ಶಿವು ಕೋಪ ಮಾಡ್ಕೋಬೇಡ ಶಿವು. ನಿಮ್ಮ ಅಪ್ಪ ಅಮ್ಮಕ್ಕಿಂತ ನಾನು ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಸಾಲ ಇವತ್ತಲ್ಲ ನಾಳೆ ತಿರುತ್ತೆ. ನಿನ್ನಂತ ಒಳ್ಳೆ ಹುಡುಗ ನನಗೆ ಸಿಗ್ತಾನ? ಒಪ್ಕೋ ಶಿವು, ಒಪ್ಕೋ. ಸರು ಈಗಲೂ ಒಂದು ಮಾತು ಹೇಳ್ತೀನಿ, ನನಗಿನ್ನ ಒಳ್ಳೆ ಹುಡುಗ ಸಿಗ್ತಾನೆ. ಅರ್ಥ ಮಾಡ್ಕೋ ಸರು. ನನ್ನ ಜೊತೆ ಬಂದರೆ ಭಾಳ ಕಷ್ಟ ಬೀಳ್ತೀಯ ನೀನು. ನಿನ್ಗೆ ಗೊತ್ತಿಲ್ಲ ಸರು, ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದೆಯಾ? ಶಿವು ಕಟ್ತೀಯ ಇಲ್ಲ ನೀನು ತಾಳಿ? ನೀನು ತಾಳಿ ಕಟ್ಟಿಲ್ಲ ಅಂದರೆ ಕೊನೆ ನಿರ್ಧಾರ ನನ್ನ ಸಾವೇ. ನೀನೇ ನಿರ್ಧಾರ ಮಾಡು. ಇವಳು ಹೇಳೋದೇ ಅರ್ಥ ಮಾಡ್ಕೊತಾ ಇಲ್ಲ. ಏನು ಮಾಡಲಿ? ಹೇಳ್ತಾ ಇದ್ದೀನಿ, ಮೈ ತುಂಬ ಸಾಲ ಇದೆ. ಬಂದರೆ ಕಷ್ಟ ಅನುಭವಿಸ್ತಾಳೆ. ಗೊತ್ತಿದ್ದು ನಾವು ಹುಚ್ಚಿ ಥರ ಆಡ್ತಾವಳಲ್ಲ.
ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ನನಗಂತೂ. ರಾಮ, ನೀನೇ ಕಾಪಾಡ್ಬೇಕಣಪ್ಪ ಅವಳನ್ನ, ನೀನೇ ಕಾಪಾಡಬೇಕು. ಸರು, ನಿಂತ್ಕೋ ಸರು, ಸರು ನಿಂತ್ಕೋ ಸರು. ಏನು ಇಷ್ಟೊಂದು ಹಠ ಮಾಡ್ತೀಯ ಸರು? ಸರಿ ಆಯ್ತು, ಮದುವೆ ಆಗ್ತೀನಿ, ಓಕೆನಾ? ಇದನ್ನ ಅವಾಗ್ಲೇ ಹೇಳ್ಬೇಕಲ್ವಾ? ಈಗ ಸಮಾಧಾನ ಆಯ್ತಾ? ಬಾ. ಕೊನೆಗೂ ಶಿವ ಸಿಗೋ ಥರ ಮಾಡ್ಬೇಕಲ್ಲ. ಸರು, ನೀನು ಹೇಳ್ದಂಗೆ ಮದುವೆನೂ ಆಯಿತು, ಎಲ್ಲನೂ ಆಯಿತು. ಆದರೆ ಪಾಟೀಲ ಮನೆ ಹತ್ರ ಬಂದು ಇನ್ನು 3 ತಿಂಗಳಲ್ಲಿ ನಾನು ದುಡ್ಡು ಕೊಟ್ಟಿಲ್ಲ ಅಂದರೆ ಕತ್ತರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗೋನೆ. ಸಿಕ್ಕಾಬಟ್ಟೆ ನನಗೆ ಭಯ ಆಗ್ತೈತೆ ಸರು. ಅವನೇನಾರ ಮಾಡೋ ಅಷ್ಟರಲ್ಲಿ ನಾವು ಊರು ಬಿಟ್ಟು ಹೋಗ್ಬಿಡೋಣ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಶಿವು, ನೀನು ಚೆನ್ನಾಗಿದ್ರೆ ಸಾಕು. ಶಿವು, ನಿನ್ನ ಫ್ರೆಂಡ್ಗೆ ಫೋನ್ ಮಾಡು ಶಿವು. ನನಗೆ ತುಂಬ ಭಯ ಆಗ್ತಾ ಇದೆ ಯಾಕೋ. ನಮ್ಮಮ್ಮ ಹೇಳ್ತಾ ಇದ್ಲು ನಾವು ಚಿಕ್ಕವರಿದ್ದಾಗ ಬೆಂಗಳೂರು ಜನ ಸರಿ ಇಲ್ಲ ಅಂತ, ಅದಕ್ಕೆ ತುಂಬ ಭಯ ಆಗ್ತಾ ಇದೆ. ಸರು, ನಾನು ಇರ್ಬೇಕಾರೆ ಯಾಕೋ ಇದ್ರಕೊಂತೀಯಾ? ಏನಾಗಲ್ಲ ಇರೋ, ನಾನು ಫೋನ್ ಮಾಡ್ತಾನೆ ಇದ್ದೀನಿ. ಅವ್ನು ಫೋನ್ ತೆಗಿತಾ ಇಲ್ಲ ಪ್ರಕಾಶ, ಮೋಸ್ಟ್ಲಿ ಎಲ್ಲೋ ಬ್ಯುಸಿ ಇರಬೇಕು. ಸರು, ಕೊನೆಗೂ ಪ್ರಕಾಶ ಮೆಸೇಜ್ ಮಾಡ್ಬಿಟ್ಟ ಸರು. ಯಾವುದೋ ದೊಡ್ಡ ಆಲದ ಮರ ಹತ್ರ ಬಂದು ಅಲ್ಲಿ ಇಳ್ಕೊ, ನಮ್ಮ ತಾಯಿಗೆ ಹುಷಾರಿಲ್ಲ, ಮೆಡಿಸಿನ್ ಕೊಡಿಸ್ಬಿಟ್ಟು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದನು ಸರು. ಹೌದಾ? ಇವಾಗ ನನಗೆ ಸಮಾಧಾನ ಆಯಿತು. ಅದಕ್ಕಿಂತ ಮುಂಚೆ ಶಿವು ಶಿವು ಹೇಳು ಸರು. ತುಂಬ ಹೊಟ್ಟೆ ಹಸಿತಿದೆ ಶಿವು, ಏನಾದರೂ ತಗೊಂಬ ತಿನ್ನೋಕ್ಕೆ. ಈ ಗಾಬರಿಲಿ ನಾನು ನಿನ್ನ ಹಸುವೆ ನಾನು ನೋಡಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಸರು. ಒಂದು 10 ನಿಮಿಷ ಹಿಂಗೆ ಹೋಗಿ ನೀನು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಸರಿನಾ? ಪಾಪ ಅವನು ಹೇಳ್ದ ನನಗಿನ್ನ ಒಳ್ಳೆ ಹುಡುಗ ಸಿಗ್ತಾನೆ, ಸಾವ್ಕಾರ ಹುಡುಗ ಸಿಗ್ತಾನೆ ಅಂತ. ಪಾಪ ನಾನು ಅವನ ಹಿಂದೆ ಬಂದ್ಬಿಟ್ಟು ಅವನಿಗೆ ರೋದನೆ ಕೊಡ್ತಾ ಇದ್ದೀನಿ. ಒಳ್ಳೆ ಹುಡುಗ ಏನೋ ಸಿಗ್ತಿದ್ದ, ಆದರೆ ಇಂಥ ಹುಡುಗ ಸಿಗ್ತಾ ಇದ್ನಾ? ಅಪ್ಪ, ಕೊನೆಗೂ ಬಂದ ಶಿವು, ನೀರು ಕೊಡು ಫಸ್ಟ್. ತಗೋ ಸರು. ತಗೋ, ಹೊಟ್ಟೆ ಹಸಿಂದಲ್ಲ, ತಿನ್ನು. ಶಿವು, ನೀನು ತಿಂದ ಶಿವು? ನಾನು ತಿಂದೆ ಸರು, ನೀನು ತಿನ್ನು. ತಗೋತೀನಿ. ತಿನ್ನು ಸರು, ಹೊಟ್ಟೆ ತುಂಬ ತಿನ್ನು. ಸರು, ಕೊನೆಗೂ ಪ್ರಕಾಶ ಬಂದ್ಬಿಟ್ಟ ಸರು. ಈಗ ಸ್ವಲ್ಪ ಧೈರ್ಯ ಬಂತ ನನಗೆ. ಶಿವು, ಶಿವು, ಕೊನೆಗೂ ಬಂದಲ್ಲ ಶಿವು. ಪ್ರಕಾಶ, ಕೊನೆಗೂ ಬಂದಲ್ಲ ಪ್ರಕಾಶ. ಎಷ್ಟೋ ಸಮಾಧಾನ ಆಯಿತು. ನೈಟ್ ಉಳ್ಕೊಳಕ್ಕಾಗದೆ ನಾನು ನನ್ನ ಹೆಂಡತಿ ರೂಮ್ ಮಾಡಿಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಡ್ರೆಸ್ಸು ಕೂಡ ಚೇಂಜ್ ಮಾಡ್ಕೊಂಬಂದು. ಪ್ರಕಾಶ, ನೀವು ಬಂದಿದ್ದೆ ಖುಷಿ ಆಯಿತು. ಲೋ ಶಿವ, ಅಮ್ಮನ ಹುಷಾರಿರ್ಲಿಲ್ಲ ಕಣೋ, ಅದಕ್ಕೆ ಫೋನ್ ಎತ್ತಕ್ಕಾಗ್ಲಿಲ್ಲ. ಟ್ಯಾಬ್ಲೆಟ್ಸ್ ತರಕ್ಕೆ ಅಂತ ಹೊರಗೋಗಿದ್ದೆ, ನಿನ್ ಮೆಸೇಜ್ ನೋಡಕ್ಕಾಗ್ಲಿಲ್ಲ. ಸರಿ, ಈಗ್ಲಾದ್ರೂ ಬಂದ್ರಲ್ಲ, ಬಾ ಅಮ್ಮ, ಬಾ ಶಿವ, ಬಾ. ಪ್ರಕಾಶ, ಯಾಕೋ ಫೀಲಿಂಗ್ ಆಗ್ತೀಯಾ? ನಿಮ್ಮ ತಾಯಿ ಇದ್ರೆ ನಮ್ಮ ತಾಯಿ ಇದ್ದಂಗಲ್ವೇನೋ? ನಡಿಯೋ. ಬಾ ಶಿವ. ಶಿವ, ಇದೇ ಕಣೋ ನಿನ್ನ ಅರಮನೆ, ಇಲ್ಲೇ ಇರಿ. ಲೋ ಪ್ರಕಾಶ, ಫ್ರೆಂಡು ಅಂದ್ರೆ ಬರೀ ತಿನ್ನಕ್ಕೆ ಉಣ್ಣಕ್ಕಲ್ಲ ಕಣೋ. ಫ್ರೆಂಡ್ಸು ಕಷ್ಟದಲ್ಲಿದ್ದಾಗ ಒಂದು ಸಹಾಯ ಮಾಡ್ತಾನೆ ನೋಡು, ಅವ್ನು ಕಣೋ ನಿಜವಾದ ಫ್ರೆಂಡು. ಅವನು ನಿಜವಾದ ಫ್ರೆಂಡು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಲೋ ಶಿವ, ಫ್ರೆಂಡ್ಸು ಅಂದ್ರೆ ಇಷ್ಟು ಮಾಡದೆ ಹೋದ್ರೆ ಹೇಗೋ? ಸರಿ, ಇವತ್ತು ಇಲ್ಲೇ ರೆಸ್ಟ್ ತಗೊಳ್ಳಿ. ನಾಳೆ ಬೆಳಿಗ್ಗೆ ಬುದ್ಧಿಯವ್ರ ಹತ್ರ ಮಾತಾಡ್ತೀನಿ, ಕೆಲ್ಸಕ್ಕೆ ಬರೆಯುವಂತೆ. ಪ್ರಕಾಶ, ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಕಣೋ, ಯಾವತ್ತೂ ಮರೆಯಲ್ಲ. ಸರಿ ಕಣೋ,
ಬರ್ತೀನಿ. ಎಲ್ಲಿ ಕೆಲಸ ಎಲ್ಲ ಮಾಡಿದ್ದೀನಿ ಬುದ್ಧಿ, ಕುಳಿ ಕುಡಿ ಬುದ್ಧಿ. ಏ ಭೀಮಾ, ಕೆಲಸ ಮಾತ್ರ ಸರಿಯಾಗಿ ಮಾಡಲ್ಲ, ಸಂಬಳಕ್ಕೆ ಮಾತ್ರ ಸರಿಯಾಗಿ ಬಂದ್ಬಿಡ್ತೀರಾ? ಬುದ್ಧಿ ನೀವೆಲ್ಲಿ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಬುದ್ಧಿ. ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ಬೇಕು ಬುದ್ಧಿ. ಹಾ. ಮುದಿಯ ಅವ್ರ ಮಗಳನ್ನೇ ಕೆಡ್ಸಿದ್ದೀನಿ, ಸ್ವಲ್ಪನೇ ಫೀಲಿಂಗ್ ಇಲ್ಲ. ನಾನು ಟಚ್ ಮಾಡ್ಬೇಕಂದ್ರೆ ಅವ್ರ ಅಪ್ಪನಿಗೆ ಹುಟ್ಟಿರ್ಬೇಕು. ಯಾರ ನೀನು? ಬುದ್ಧಿ ಅದೇ ಪ್ರಕಾಶ ಹೇಳಿದ್ನಲ್ಲ ಬುದ್ಧಿ, ಶಿವು ಅಂತ. ನಾನೇ ಬುದ್ಧಿ ಶಿವು. ಓ, ನಮ್ ಪ್ರಕಾಶ ಕಳ್ಸಿದ್ ಶಿವು ನೀನೇನಾ? ಹೌದು ಬುದ್ಧಿ, ಆ ಶಿವ ನಾನೇ ಬುದ್ಧಿ. ನನ್ನ ಹತ್ರ ನಿಯತ್ತ ಕೆಲಸ ಮಾಡಿ ಸಂಬಳ ತಗೋಬೇಕು. ಕೆಲವು ನನ್ನ ಮಕ್ಳು ಇದಾರೆ, ಮಧ್ಯಾಹ್ನ 90 ಹಾಕಕ್ ಹೋಗ್ಬಿಡ್ತಾರೆ. ಏನೋ ಬುದ್ಧಿ ನನಗೆ ಆ ತರ ಎಲ್ಲ ಅಭ್ಯಾಸ ಇಲ್ಲ ಬುದ್ಧಿ. ಏ, ಬಂದಾಗೆಲ್ಲ ಹಿಂಗೆ ಕಂಡ್ಲಾ ಹೇಳೋದು, ಆಮೇಲೆಲ್ಲ ಗೊತ್ತಾಗತ್ ನಿಮ್ ಬಂಡವಾಳ. ಬುದ್ಧಿ ಸತ್ಯ ಹೇಳ್ತೀನಿ ಬುದ್ಧಿ, ನನಗೆ ಆ ತರ ಯಾವ್ದು ಅಭ್ಯಾಸ ಇಲ್ಲ ಬುದ್ಧಿ. ನಂಬಿ ಬುದ್ಧಿ, ನೀವೇನು ಹೇಳ್ತಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಬುದ್ಧಿ, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಬ್ಬನೇ ಬಂದಿದೀಯಾ ಇಲ್ಲ ಯಾರಾದ್ರೂ ಜೊತೆಗೆ ಕರ್ಕೊಂಬಂದಿದ್ಯಾ? ಬುದ್ಧಿ ಜೊತೆಗೆ ನನ್ನ ಹೆಂಡ್ರನ್ನ ಬಂದವಳೆ ಬುದ್ಧಿ. ಹೌದಾ? ಸರಿ ಸರಿ, ಕೆಲಸ ನೋಡ್ಕೊ ಹೋಗು. ಸರಿ ಬುದ್ಧಿ. ಆ. ಯಾಕೆ ಹೇಳ್ತಾ ಜಾಣಿಯ? ಯಾರಣ್ಣಯ್ಯ? ಅದೇ ನಮ್ಗೆಲ್ಲ ಕೆಲಸ ಕೊಟ್ಟನಲ್ಲ ಆ ಬುದ್ಧಿನ. ಕೆಟ್ಬಿಟ್ಟಲ್ಲ. ಅದು ಸರಿ ಅಣ್ಣಯ್ಯ. ನಿನ್ನ ಹೆಸರು ಏನಣ್ಣಯ್ಯ? ಭೀಮಣ್ಣ, ನೀನೇನು ಯೋಚನೆ ಮಾಡಬೇಡ. ಆ ನನ್ನ ಮಗನ ಒಂದ್ ಗತಿ ಕಾಣಿಸ್ತೀನಿ, ನಾನು ಒಂದ್ ಗತಿ ಕಾಣಿಸ್ತೀನಿ ಭೀಮಣ್ಣ. ನಿನ್ನ ನೋವು ಏನು ಅಂತ ನನ್ಗೆ ಅರ್ಥ ಆಯ್ತು, ನಿನ್ನ ನೋವು ಏನು ಅಂತ ನನ್ಗೆ ಅರ್ಥ ಆಯ್ತು. ಆ ನನ್ ಮಗನ್ ನಾನ್ ಬಿಡಲ್ಲ, ಆ ನನ್ ಮಗನ್ ನಾನ್ ಬಿಡಲ್ಲ. ಅಳ್ಬೇಡ ಅಣ್ಣ, ಅಳ್ಬೇಡ. ಬುದ್ಧಿ ಸ್ವಲ್ಪ ಮನೆಯಾಗ ರೇಷನ್ ಇಲ್ಲ, ಸ್ವಲ್ಪ ಅಡ್ವಾನ್ಸ್ ಬೇಕಿತ್ತು ಬುದ್ಧಿ, ಅಡ್ವಾನ್ಸ್ ಬೇಕಿತ್ತು. ಏಯ್, ಒಂದಿನ ಆಗಿಲ್ಲ, ಅಡ್ವಾನ್ಸ್ ಬೇಕಂತ? ಅಡ್ವಾನ್ಸ್ ಹೋಗ ಕೆಲಸ ಮಾಡೋಗ ಸರಿಯಾಗಿ. ಬುದ್ಧಿ ಹಂಗನ್ಬೇಡಿ ಬುದ್ಧಿ, ಮನ್ಯಾಗ ತಿನ್ನಕ್ಕೆ ಏನು ಇಲ್ಲ, ಅರ್ಥ ಮಾಡ್ಕೊಳ್ಳಿ ಬುದ್ಧಿ. ನನ್ನ ಹೆಂಡ್ರು ಒಟ್ಟಾಸ್ಕೊಂಡವಳೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಅಡ್ವಾನ್ಸ್ ಕೊಡಿ ಬುದ್ಧಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಕೈ ಮುಗಿತೀನಿ ಬುದ್ಧಿ, ನಿಮ್ ಕೈ ಮುಗಿತೀನಿ. ಬೇಕಾದ್ರೆ ನಿನ್ ಕಾಲು ಕೂಡ ಹಿಡ್ಕೊತೀನಿ ಬುದ್ಧಿ, ಪ್ಲೀಸ್ ಬುದ್ಧಿ, ಇಲ್ಲ ಅನ್ಬೇಡ ಬುದ್ಧಿ. ಏನೋ ನೀನ್ ಹೆಂಡ್ತಿ ಉಪವಾಸ ಇದ್ದಾಳೆ ಅಂತೀಯ. ಹೆಣ್ಮಕ್ಳು ಕಂಡ್ರೆ ಕರಳು ಚುರುಕನತ್ತೆ ಕಡ್ಲ, ಚುರುಕನತ್ತೆ. ತಗೋ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಬುದ್ಧಿ, ಹಾ, ಬಹಳ ಉಪಕಾರ ಆಯ್ತು.
ಏಯ್ ಯಾರಿಗ ಬೇಕು ನಿಮ್ದು ದುಡ್ಡು? ಆ ಭೀಮನ್ನ ಹೆಣ್ಮಗಳನ್ನ ಕೆಡಿಸ್ಬಿಟ್ಟವನೆ ಕಚ್ಚಾಡ ನನ್ನ ಮಗ. ಥು! ಈ ನನ್ನ ಮಗನ ಮಾತ್ರ ಬಿಡಲ್ಲ. ಏಯ್ ಇವ್ರ ಹೆಂಡ್ರಿಗೆ ಹಸುವಂತೆ ಅದಕ್ ದುಡ್ಡು ಕೊಟ್ಟಿದ್ ನಾನು. ಇವನ್ ಮಗ ನೋಡಿ ಯಾರು ದುಡ್ಡು ಕೊಡ್ತಾರೆ? ಹಸು. ಸರು, ನಿಂಗೊಂದು ವಿಷಯ ಗೊತ್ತಾ ಸರು? ಏನಾಯ್ತು ಶಿವು? ಅದೇ ನಾನು ಕೆಲ್ಸಕ್ಕೆ ಹೋಗ್ತಾ ಇನಲ್ಲ ಆ ಬುದ್ಧಿ, ಆ ನನ್ನ ಮಗ ಭೀಮಣ್ಣ ಅಂತ ಅವ್ರ ಮಗಳನ್ನ ಕೆಡಿಸ್ಬಿಟ್ಟವನೆ ಸರು, ಕೆಡಿಸ್ಬಿಟ್ಟವನೆ. ಏನ್ ಹೇಳ್ತಿದೀಯ ಶಿವು? ನಾಳೆ ಒಂದ್ ದಿವಸ ನನ್ ಮಗಳಿಗೂ ನನಗೂ ಈ ಪರಿಸ್ಥಿತಿ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವ್ರ ಮನೇನೂ ಬೇಡ, ಅವ್ರ ಕೆಲ್ಸನೂ ಬೇಡ, ಬಾಯಿಲಿಂದ ಹೋಗ್ಬಿಡೋಣ ಫಸ್ಟ್. ಸರು, ಆ ಥರ ಏನೂ ಆಗಲ್ಲ. ಒಂದ್ 2 ದಿನ ಅಡ್ಜಸ್ಟ್ ಮಾಡ್ಕೊ. ಆ ನನ್ನ ಮಗನ ಹತ್ರ ಕೆಲಸ ಮಾಡಿ ನಾನು ದುಡ್ದಿರೋ ದುಡ್ಡು ಇಸ್ಕೊಂಡು ಹೋಗ್ಬಿಡೋಣ. ಈ ಶಿವುಗೆ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ. ನನ್ನನ್ನು ನನ್ ಕಂದಮ್ಮನ್ನು ಏನ್ ಮಾಡ್ಬಿಡ್ತಾರೋ ಅಂತ ಭಯ. ನನ್ಗೇನಾದ್ರೂ ಆಗ್ಲಿ, ಆದ್ರೆ ನನ್ ಕಂದಮ್ಮಂಗ್ ಮಾತ್ರ ಏನು ಆಗ್ಬಾರ್ದು. ಮಂಗಳಾರ ಒಂದಕ್ಕಿ ನೋಡೋಣ ಅಂತ ಬಂದೆ. ಅಗ್ಗಳ 2 ಅಕ್ಕಿ ಸಿಕ್ವಲ್ಲ. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಾನ್ ಶಿವಂಗ್ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ, ಕತ್ರ ಸಾಕ್ಬಿಡ್ತಾನೆ. ಹೋಗು ಇಲ್ಲಿಂದ. ಶಿವ, ನಿಮ್ ಶಿವ ಏನು ಮಾಡಕ್ಕಾಗಲ್ಲ. ಒಂದೇ ಏಟಿಗೆ 2 ಹಕ್ಕಿ ಬೇಟೆ ಆಡ್ಬಿಟ್ಟೆ. ಸರು ಪೇಮೆಂಟ್ ಕೊಟ್ಟ. ಸರು ಮಗಳೇ, ಸರು ಮಗಳೇ, ಅಯ್ಯೋ ನನ್ನ ಮಗ ನನ್ನ ಹೆಂಡತಿ ನನ್ನ ಮಗಳನ್ನ ಕೆಲ್ಸ್ಬಿಟ್ಟ. ಮೊನ್ನೆ ತಾನೇ ಹೇಳಿದ್ಲು ಊರ್ ಬಿಟ್ಟು ಹೋಗೋಣ ಬೇಡ ಅಂತ. ನಾನು ಮಾತು ಕೇಳಿಲ್ಲ. ಇವತ್ತು ನನ್ನ ಮಗಳು ನನ್ನ ಹೆಂಡತಿನ ಈ ಸ್ಥಿತಿ ತಂದ್ಬಿಟ್ಟ ಮನೆ. ಅವನನ್ನ ಮಾತ್ರ ಬಿಡಲ್ಲ, ಮಗಳೇ. ಶಿವ, ಅಯ್ಯೋ ಆ ಬಾವಿ ಮಗ ಇವ್ರನ್ನ ಬಿಟ್ಟಿಲ್ವಲ್ಲ, ಈ ಕಣ್ಣಮ್ಮನ್ನೂ ಬಿಟ್ಟಿಲ್ವಲ್ಲ. ಶಿವ, ನನ್ನನ್ನ ಕ್ಷಮಿಸ್ಬಿಡು ಶಿವ, ನನ್ನನ್ನ ಕ್ಷಮಿಸ್ಬಿಡು ಶಿವ, ನನ್ನನ್ನ ಕ್ಷಮಿಸ್ಬಿಡು ಶಿವ. ಶಿವ ಬಿಡ್ಬೇಡ ಅವನ, ಕತ್ತಿರ್ತಾಕ ಅವನಿಗೆ. ಮನೆ ಯಾರು ಏನ ನಿಂದು? ಕಚಾಡ ನನ್ನ ಮಗನೇ, ನನ್ನ ಹೆಂಡತಿನ ನನ್ನ ಮಗನ ಅನ್ಯಾಯವಾಗಿ ಸಾಯಿಸ್ಬಿಟ್ಟಲ್ಲ. ಕಾಮಿಷ್ಟ ನನ್ನ ಮಗನೇ. ನಿನಗೆ ಈ ಜನ್ಮದಲ್ಲಿ ಒಳ್ಳೆಯದಾಗಲ್ಲ ಕಣೋ, ಒಳ್ಳೆಯದಾಗಲ್ಲ. ನಿನ್ನಂತ ಕಾಮಿಸ್ಟ್ರು ಬದುಕಿರ್ಬಾರ್ದು. ಯಾರ ಮೇಲೆ ಕೈ ಇಡ್ತಾ ಇದೆಯಲ್ಲ ಮಗನ? ನಮ್ ತಂಟೆ ಯಾರಾದ್ರೂ ಬಂದ್ರೆ ಇದೇ ಗತಿ. ಅವ್ರ ಅಪ್ಪನೇ ಹುಟ್ಟಿರ್ಬೇಕು.
ಶಿವ ಓ ಬಿಡ್ಬೇಡ ಶಿವ ಬಿಡ್ಬೇಡ ಬಿಡ್ಬೇಡ ಎದ್ದಳು ಎದ್ದಳು ಕಚ್ಚ ಅವನು ಎದ್ದಳು ಎದ್ದಳು ಬಿಡ್ಬೇಡ ಅವನ ಎದ್ದಳು ಅವನು ಎದ್ದು ಕಚ್ಚ ಅವನು ಬಿಡ್ಬೇಡ